ಕೊಡಬೇಕು. ಇದರಲ್ಲಿ ಒಂದು ನಿಮಿಷ. ಇದರಲ್ಲಿ ಎಲ್ಲ ನಿಮ್ಗೆ ಗೊತ್ತಿದೆ, ಮಳೆಗಾಲ ಅಧಿವೇಶನ ಏನೆಲ್ಲ ಅತಿವೃಷ್ಟಿ ಅನಿವೃಷ್ಟಿ ಎಲ್ಲ ಆಗ್ತಾ ಉಂಟು. ಇದು ವಿಚಾರಗಳು. ಎರಡನೇದೇನಂತ ಹೇಳಿದರೆ, ನಿಮ್ಮ ಪ್ರತಿಭಟನೆ ಎಲ್ಲ ಕೂಡ ನಿಯಮ ಅನುಸಾರವಾಗಿರುವಂಥ ವಿಚಾರ ಆಗಲಿ. ನನಗೆ ಗೊತ್ತಾಯಿತು, ಒಂದು ನಿಯಮ ಇದೆ, ಒಂದು ಸಂಪ್ರದಾಯ, ಒಂದು ಬಂದಂತಿದೆ. ಅದಕ್ಕೆ ನಾನು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಎಲ್ಲರಿಗೂ ಕೂಡ ಹೇಳಿದಿಷ್ಟೇ, ಇದಕ್ಕೊಂದು ಶಿಸ್ತು ತರುವಂಥ ಜವಾಬ್ದಾರಿ ನಮ್ಮದು, ನಿಮ್ದೆಲ್ಲರ ಜವಾಬ್ದಾರಿ. ಇವತ್ತು ನಾವು ಇಲ್ಲಿರ್ಬೋದು, ನಾನು ನಾಳೆ ಅಲ್ಲಿ ಕೂಡ ಪ್ರತಿಭಟನೆ ಮಾಡೋ ಜಾಗದಲ್ಲಿ ಕೂಡ ನಾನು ಇರ್ಬೋದು. ನಾನು ಕೂಡ ನಾವು ಹಿಂದೆ ಕೂಡ ನಾವು ತಪ್ಪು ಮಾಡಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಿಂದಿನೆಲ್ಲ ಮರೆತು ಬಿಟ್ಟು ನಾವು ಇಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶಿಸೋದು, ಇನ್ನೊಂದು ಪ್ರದರ್ಶಿಸೋದು, ಇವರು ಪ್ರದರ್ಶನ ಮಾಡಿದಾಗ ನೀವು ಅಲ್ಲಿ ಪ್ರದರ್ಶನ ಮಾಡೋದು, ಮಾಧ್ಯಮ ನೋಡುವವರಿಗೆ ಎಲ್ಲರ ಗೌರವ ಕುಂಠಿತ ಆಗಲಿ ನಮ್ಗೆ ಎಲ್ಲಿ ಕೂಡ ಅವಕಾಶ ಬೇಡ. ಆದ ಕಾರಣ ಸಿಸ್ಟಮ್ಯಾಟಿಕ್ ಆಗಿ ಒಂದು ಉತ್ತಮ ರೀತಿಯ ಬೆಳವಣಿಗೆಯನ್ನು ತೋರಿಸೋ ಅವಕಾಶ ಇದೆ. ಸೊ ಇದಕ್ಕೆ ಅದನ್ನು ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇಡೀ ಯಾರು ಆ ಕಡೆ ತೋರಿಸಿದ್ದು ಕೂಡ ತಗೊಳ್ತೇನೆ, ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಇದಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿಯನ್ನು ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು. ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕಾರ ನಮಗೆಲ್ಲ ಸಹಕಾರ ಕೊಡಬೇಕು. ಅಧ್ಯಕ್ಷರೇ, ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡೋ ನಾಯಕರೇ ತೋರಿಸಿದ್ದಾರೆ. ಜನಪ್ರತಿನಿಧಿಗಳನ್ನ ಪಕ್ಷದವರೆಲ್ಲರೂ ತೋರಿಸಿದ್ದಾರೆ. ನನಗೆ ನೀವೇನು ಹೇಳಿದ್ರಿ ಚೇಂಬರ್ ಅಲ್ಲಿ ಬಂದಾಗ ಅಧಿಕಾರಿಗಳನ್ನೇ ಜನಪ್ರತಿನಿಧಿ ನೋಡ್ತಾ ಇದ್ದಾರೆ. ಹೇಳ್ತೇನೆ, ಬಹಳ ಮುಖ್ಯವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬಹಳ ಮುಖ್ಯವಾದ ಈಗ ಒಂದ್ ಸೆಕೆಂಡ್ ಇಲ್ಲಿ ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಕೇಳಬೇಕು. ಆಯ್ತು, ಹೇಳ್ತೇನೆ. ಕರ್ನಾಟಕ ರಾಜ್ಯಾದ್ಯಂತ ಮಲೆನಾಡು ಪ್ರದೇಶದಲ್ಲಿ ಇವತ್ತು ಭೂಕುಸಿತ ಆಗ್ತಾ ಇದೆ. ಆಯ್ತು, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹೇಳಿದ್ದಾರೆ ಎಲ್ಲ ಕೂಗಿ. ಆಯ್ತು, ಕೂತ್ಕೊಳ್ಳಿ. ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಕೂಗಿ. ಅಲ್ಲಿ ಕೂತ್ಕೊಳ್ಳಿ. ಕೂಗಿ. ಸಿಎಲ್ಪಿಯಲ್ಲಿ ಹೇಳಿದ್ದಾರೆ ಕೂಗಿ, ಯಾರು ಗಲಾಟೆ ಮಾಡಲ್ಲ ಅಂತ. ಗಲಾಟೆ ಮಾಡುತ್ತೆ. ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದ್ದಾರೆ. ಒಂದು ನಿಮಿಷ ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ. ಬರ್ರಿ, ಓದಪ್ಪ. ಗುರು ಓದಪ್ಪ. ಒಂದು ನಿಮಿಷ. ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಕೂತ್ಕೊಳ್ಳಿ. ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತಾರೆ, ನೀವಲ್ಲೇ ಎದ್ದು ನಿಲ್ತೀರಿ. ಆಡು. ಒಂದು ನಿಮಿಷ ಆಯ್ತು. ಯಾರು ಮಾತು ಅರ್ಥ ಆಗುದಿಲ್ಲ. ಏನ್ ಮಾತಾಡ್ದಾನೆ ಅರ್ಥ ಆಗುದಿಲ್ಲ. ಏನ್ ಮಾತು ಅರ್ಥ ಆಗ್ಬೇಕಲ್ಲ, ಏನದು ಅರ್ಥ ಆಗ್ಬೇಕಲ್ಲ, ಏನು ಅರ್ಥನೇ ಆಗುದಿಲ್ಲ ನೀವು ಮಾತಾಡೋದು. ಕೂತ್ಕೊಳ್ಳಿ. ಏನಿದೆ ನಿಮ್ಮ ಪ್ರೊಫೆಸರ್ ಇಲ್ಲಿ ಪ್ರದೀಪ್, ನಿಮ್ಮ ಸೀಟಿಗೆ ಹೋಗಿ. ಅಲ್ಲಿ ಏನ್ ಮಾಡ್ತಿದ್ರಿ ನೀವು? ನಾ ಹೇಳ್ದೆ ಕೇಳಿ. ಏನಿದೆ ಏನು ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು. ಆಯ್ತು, ಆಯ್ತು, ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ಅಲ್ಲಿ ನೀವ್ಯಾಕೆ ಅಡ್ಡಿಪಡಿಸ್ತೀರಿ? ಈಗ ನೀವ್ಯಾಕೆ ಅಧ್ಯಕ್ಷರೇ ಕಳಪ ನಡೆಸಲಿಕ್ಕೆ ನಿಮ್ಮ ಅಡ್ಡಿಪಡಿಸುದು ಯಾಕೆ? ಒಬ್ಬೊಬ್ಬರು ಮಾತಾಡಿ. ಏನಿದೆ, ಏನ್ ಅರ್ಥ ಆಗುದಿಲ್ಲ, ಏನ್ ಮಾತಾಡ್ತೀರಿ ಅಂತ ಹೇಳಿ. ನೀವೇನ್ ಮಾತಾಡ್ತೀರಿ ಯಾರಿಗೂ ಅರ್ಥ ಆಗುದಿಲ್ಲ. ಅವರು ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೌದು, ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ವೆಲ್ಕಮ್ ಮಾಡ್ತೀರಿ. ಕೂಗಿ. ಈಗ
ಯಾತಕ್ಕಾಗಿ ಕಾಂಗ್ರೆಸ್ ಶಾಸನ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಂಟಿಗಾಗಿ ಆಯ್ತು, ಯಾರು ಒಬ್ಬರು ಮಾತಾಡಿದ್ರೆ ಇಲ್ಲಿ ಎಲ್ಲ ಮಾತು ಯಾರಿಗೆ ಕೇಳ್ತದೆ? ಈ ತರ ಯಾರು ಏನ್ ಮಾತಾಡಿದ್ರೆ ಅರ್ಥನೇ ಆಗುದಿಲ್ಲಲ್ಲ ಇಲ್ಲಿ. ಗ್ರಾಂಟ್ ಕೊಡಿ, ನೀವು ಕೂತ್ಕೊಳ್ಳಿ ಅಲ್ಲಿ. ಶ್ರೀನಿವಾಸ್ ಬನ್ರಿ, ವಾಲ್ಮೀಕಿ ಹಗರಣದಲ್ಲಿ ಬನ್ನಿ. ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ. ಅಲ್ಲ ಸರ್,